ಎಲ್ಲರಿಗೂ ನನ್ನ ನಮಸ್ತೆ. ನನ್ನ ಹೆಸರು ಅಕ್ಷೋಭ್ಯ. ನಾನು 9ನೇ ತರಗತಿಯಲ್ಲಿ ಅಮೃತ ಭಾರತಿ ಶಾಲೆಯಲ್ಲಿ ಓದ್ತಾ ಇದ್ದೇನೆ. ಇಂದು ನಾನು ನಮ್ಮ ನಾಡಭಾಷೆಯಾದ, ನನ್ನ ಮಾತೃಭಾಷೆಯಾದ ಕನ್ನಡದ ಬಗ್ಗೆ ನನಗೆ ತಿಳಿದಿರುವ 4 ಮಾತುಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳಲಿದ್ದೇನೆ. ಕನ್ನಡ ಕನ್ನಡ ಅಂತ ಹೇಳಿದ್ರೆ ಕೇವಲ ವರ್ಣಮಾಲೆ ಅಲ್ಲ, ಅದು ಕರುನಾಡ, ನೆಲ, ಜಲ, ಜನ, ಬದುಕು, ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಒಳಗೊಂಡಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮಿ ಕರುನಾಡು. ಪ್ರಪಂಚದ ಹಲವಾರು ಭಾಷೆಗಳ ಪೈಕಿ ಸುಮಾರು 2000 ವರ್ಷಕ್ಕೂ ಅಧಿಕ ಇತಿಹಾಸವನ್ನು ಹೊಂದಿರುವ ಕೆಲವು ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯೂ ಒಂದು. ನಾವು ಕನ್ನಡ ಭಾಷೆಯಲ್ಲಿ ಮಾತನಾಡಿದ್ದನ್ನು ಬರೆಯಬಹುದು, ಬರೆದದ್ದನ್ನು ಓದಬಹುದು. ಕನ್ನಡ ಪ್ರತಿಶತ 99.9% ವೈಜ್ಞಾನಿಕ ಹಾಗೂ ತರ್ಕಬದ್ಧ ಭಾಷೆಯಾಗಿದೆ. ಶ್ರೀಯುತ ವಿನೋದ ಭಾವೆ ಅವರು ನಮ್ಮ ಕನ್ನಡ ಭಾಷೆಯನ್ನು ವಿಶ್ವಲಿಪಿಗಳ ರಾಣಿ ಎಂದು ಕೊಂಡಾಡಿದ್ದಾರೆ. ಇನ್ನು ವಿದೇಶಿಗನೊಬ್ಬನಿಂದ ಶಬ್ದಕೋಶ ರಚನೆಯಾಗಿರುವುದು ಕನ್ನಡದಲ್ಲಿ ಮಾತ್ರ. ಅದು ಕಿಟಲ್ನ ಶಬ್ದಕೋಶ. ರಗಳೆ ಸಾಹಿತ್ಯವು ಕನ್ನಡದಲ್ಲಿ ಮಾತ್ರ ಕಾಣಬಲ್ಲಂತಹ ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ. ಕನ್ನಡದ ಛಂದಸ್ಸಿಗೆ ಸರಿಸಮಾನವಾದ ಸಾಹಿತ್ಯ ಪ್ರಕಾರ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಕನ್ನಡದ ರತ್ನತ್ರಯರೆಂದರೆ ಪಂಪ, ಪೊನ್ನ ಹಾಗೂ ರನ್ನ. ಕನ್ನಡಕ್ಕೆ ಬಂದಷ್ಟು ಜ್ಞಾನಪೀಠ ಪ್ರಶಸ್ತಿ ಇನ್ಯಾವ ಭಾಷೆಗೂ ಬಂದಿಲ್ಲ. ಕನ್ನಡದ ನೃಪತುಂಗನು ತನ್ನ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರನ್ನು ಹೀಗೆ ವರ್ಣಿಸಿದ್ದಾನೆ. ಕನ್ನಡಿಗರು ಹೇಗಿರುವಂತವರು? ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಮ್ಮ ನಾಡವರ್ಗರ್ ಎಂದಿದ್ದಾರೆ. ಕನ್ನಡ ನಾಡಿಗೆ ಯಾರೇ ಬರಲಿ, ಅವರ ಮಾತೃಭಾಷೆ ಯಾವುದೇ ಇರಲಿ, ಕನ್ನಡ ಹೋಗಿ ಅವರಲ್ಲಿ ಸೇರಿಕೊಳ್ತದೆ. ಕನ್ನಡವು ಅವರನ್ನು ತನ್ನವರನ್ನಾಗಿಸಿಕೊಳ್ತದೆ. ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಮಾತೃಭಾಷೆ ತಮಿಳು, ಆದರೆ ಅವರನ್ನು ನಾವು ಕನ್ನಡದ ಆಸ್ತಿ ಅಂತ ಕರಿತೇವೆ. ದಾರಾ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ, ಆದರೆ ಅವರು ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು. ನನಗೆ ಬಾಯಲ್ಲಿ ಕನ್ನಡ ಮಾತಾಡ್ಲಿಕ್ಕೆ ಬಿಡದಿದ್ರೆ ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಹೇಳಿದ ಜಿ.ಬಿ. ರಾಜರತ್ನಂ ಅವರ ಮಾತೃಭಾಷೆ ತಮಿಳು. ನೋಡಿ, ಇದೇ ಕನ್ನಡದ ವಿಶೇಷತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬಂತೆ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕನ್ನಡಿಗರಾದ ನಾವು ಕನ್ನಡವನ್ನು ಸದಾ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಹೆಮ್ಮೆಯಿಂದ ಕನ್ನಡವನ್ನು ಬಳಸೋಣ. ಜೈ ಕನ್ನಡಾಂಬೆ. ಧನ್ಯವಾದಗಳು. ಹಾಯ್ ಹಾಯ್, ನಮಸ್ತೆ. ನಿಮ್ಗೆ ಕರ್ನಾಟಿಕ್ ಮ್ಯೂಸಿಕ್ ಬರ್ತದೆ, ಯಕ್ಷಗಾನ ಬರ್ತದೆ, ಮತ್ತೆ ಕರಾಟೆ ಬರ್ತದಲ್ಲ? ಹೌದು. 3 ಸ್ಪೀಚಲ್ಲಿ ತೋರಿಸಿದ್ರಿ. ನೀವು ಇನ್ನೂ ಎದ್ದು ಬಂದು ಹೊಡಿತೀರಿ ಅಂದ್ಕೊಂಡೆ, ಅಷ್ಟು ಎರರ್ಸ್ ಇತ್ತು. ಸೊ ಸ್ವಲ್ಪ ಕಂಟ್ರೋಲ್ ಮಾಡಿ. ಅಂದರೆ ಸ್ಪೀಚಲ್ಲಿ ಅಷ್ಟು ಬೇಡ, ನಿಮ್ಮ ಯಕ್ಷಗಾನ ಸ್ಟೈಲಲ್ಲೇ ಹೋಗ್ತುಂಟು. ನೀವು ಹೇಳುವ ಡೈಲಾಗ್ಸ್ಗಳು ಯಕ್ಷಗಾನ ಸ್ಟೈಲಲ್ಲಿ ಹೋಗ್ತಾ 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 ವರನ್ನೇ ಕರಾಟೆದು ಇದು ಬಂದುಬಿಡ್ತದೆ. ಓಕೆ, ಸೊ ಅದು ಮಾಡಬೇಡಿ. ಮತ್ತೆ ಕೆಲವು ಫ್ಯಾಕ್ಟ್ಸ್ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಅತಿ ಹೆಚ್ಚು ಜ್ಞಾನಪೀಠ ಯಾವ ಭಾಷೆಗೆ ಬಂದದ್ದು? ಈಗ ಹಿಂದಿಗೆ ಆಗಿದೆ. ಈಗಲ್ಲ, ಹಿಂದಿನಿಂದ ಸಹ ಹಿಂದಿ ಇತ್ತು. ಹಿಂದಿಗೆ 9 ಬಂದಿದೆ, ಕನ್ನಡಕ್ಕೆ 8 ಬಂದದ್ದು. ಹೈಯೆಸ್ಟ್ ಬಂದ ರಾಜ್ಯ ಕರ್ನಾಟಕ. ಆಯ್ತಾ? ರಾಜ್ಯಕ್ಕೆ ಹೈಯೆಸ್ಟ್ ಯಾವುದು? ಕರ್ನಾಟಕ. ಕನ್ನಡಕ್ಕಿಂತ ಜಾಸ್ತಿ 9 ಹಿಂದಿಗೆ ಬಂದಿದೆ ಅಲ್ವಾ? ಸೊ ಅಂತ ಫ್ಯಾಕ್ಟ್ಸ್ ಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ಮತ್ತೆ ಜಡ್ಜಸ್ಗೆ ಹೊಡಿಲಿಕ್ಕೆ ಬರಬೇಡಿ, ಆಯ್ತಾ? ರತ್ನಾತ್ರಯರು ಪಂಪ, ರನ್ನ ಮತ್ತು ಪೊನ್ನ. ಹೌದು. ರನ್ನ, ಪೊನ್ನ ಮತ್ತು ಜನ್ನ ಅವರು ಹೇಳಿದರು ಫ್ಯಾಕ್ಟ್ ಸ್ವಲ್ಪ ರೀಚೆಕ್ ಮಾಡಬೇಕಾಗತ್ತೆ. ಮತ್ತು ಕರ್ನಾಟಕ ಮ್ಯೂಸಿಕ್ ಬರುತ್ತಾ? ಹೌದು, ಬರುತ್ತೆ. ಹಾಡಿ. ಓಕೆ, ಫ್ಲೂಟು ಯಾವಾಗದಿಂದ, ಕೊಳಲು ಎಷ್ಟು ವರ್ಷ ಇರುವಂದ ಸ್ಟಾರ್ಟ್ ಮಾಡಿದ್ದೀರಿ? ನಿಯರ್ಲಿ 3 ಇಯರ್ಸ್. ನಿಯರ್ಲಿ 3 ಇಯರ್ಸ್. ಬಾಯಿಯಿಂದ ಊದಬೇಕು, ಮೂಗಿನಿಂದ ಸೈಮೆನ್ಸಿನಿಯಸ್ಲಿ ಶ್ವಾಸ ತಗೊಳ್ಬೇಕು. ಅದು ಅದಕ್ಕೆ ಏನು ಥೆರಪಿ ಉಂಟಾ? ಏನು ಹೇಗೆ ಮಾಡೋದು ಅದು? ಈಗ ಬಾರಿಸುವಾಗ ನನಗೆ ಅದು ತುಟಿಗೆ ಸರಿಯಾಗಿ ಇಡಬೇಕು. ಮೂಗಿನಿಂದ ತಗೊಳ್ಬೇಕಲ್ವಾ? ಮೂಗಿನಿಂದವೇ ತಗೊಳ್ಬೇಕು. ಹೌದು. ಸೇಮ್ ಟೈಮ್ ಆಗಬೇಕಲ್ಲ ಅದು? ಹೌದು. ಕಷ್ಟ ಆಗುದಿಲ್ವಾ ಅದು? ಇಲ್ಲ, ಅದು ಫಸ್ಟಿಗೆ ಕಷ್ಟ ಆಗ್ತಾ ಇತ್ತು. ಅಂದ್ರೆ ನಾವು ಆಸ್ ಯೂಶುವಲ್ ನಾವು ಮೂಗಿನಿಂದ ತಗೊಂಡು ಬಾಯಲ್ಲೇ ಬಿಡುದಲ್ಲ. ಅಂದ್ರೆ ಹೆಚ್ಚಿನವರು ಹಾಗೆ ಬಿಡ್ತಾರೆ. ರಾತ್ರಿ ನಿದ್ದೆ ಮಾಡುವಾಗ
ಗೊರಕ್ಕೆಲ್ಲ ಹೊಡೆಯುವಾಗ ಆ, ಅದು ಮೂಗಿನಿಂದ ತಗೊಂಡು ಬಾಯಲ್ಲಿ ಬಿಡುವಾಗ ಸರಿಯಾಗಿ ಇಟ್ಟು ಅದರದ್ದು ತೂತನ್ನು ಸರಿಯಾಗಿ ಇಟ್ಟು ಬಾರಿಸ್ಬೇಕಾಗ್ತದೆ. ನಿಮ್ದು ಕರ್ನಾಟಕ ಹಿಂದೂಸ್ತಾನಿಯಾ ಫ್ಲೂಟಲ್ಲಿ? ಫ್ಲೂಟ್ ಹಿಂದೂಸ್ತಾನಿ. ಫ್ಲೂಟ್ ಹಿಂದೂಸ್ತಾನಿ. ಏನ್ ಡಿಫರೆನ್ಸ್ ಉಂಟು ಕರ್ನಾಟಕ ಮತ್ತೆ ಹಿಂದೂಸ್ತಾನಿ ಫ್ಲೂಟಿಗೆ? ನೀ ಅರ್ಧ ಬಂದ್ರೆ ಅದು ಕರ್ನಾಟಕಕ್ಕೆ ಹೋಗ್ತದೆ, ನೀ ಇಡೀ ಬಂದ್ರೆ ಅಲ್ಲ, ಅಷ್ಟು ಡೀಟೇಲ್ ನಮ್ಗೆ ಗೊತ್ತಾಗಲ್ಲ. ಫ್ಲೂಟಲ್ಲಿ ಏನ್ ಡಿಫರೆನ್ಸ್ ಉಂಟು? ಫ್ಲೂಟ್ ಅಲ್ಲಿ ಸೇಮ್ ಗುರುಗಳು ಬರ್ತದೆ, ಹೇಳಿದ್ದಾರೆ. ಸೇಮ್ ಒಂದೇ ತರ ಕಾಣ್ತದೆ. ಗುರುಗಳು ಹೇಳಿದ್ದಾರೆ. ಹೋಲ್ ಬಗ್ಗೆ ಏನಾದ್ರು ಡಿಫರೆನ್ಸ್ ಉಂಟಾ? ಹೋಲ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹೋಲ್ ಇದೆ? ಸೇಮ್ ಹಿಂದೂಸ್ತಾನಿ ಹೋಲ್ಸ್ ಆರ್ ಸೇಮ್. ಹೌದಾ? ಪಕ್ಕವಾ? ಹಾ ಹೌದು. ಸ್ವಲ್ಪ ಆದ್ರೆ ಫ್ಯಾಕ್ಟ್ ಗಳ ಬಗ್ಗೆ ಸ್ವಲ್ಪ ಆದ್ರೆ ಒಂದರಲ್ಲಿ ಹಿಂದೂಸ್ತಾನಿಯಲ್ಲಿ ಸ್ವಲ್ಪ ಒಂದು ಹೋಲ್ ಕೆಳಗೆ ಬರ್ತದೆ. ಅಂದ್ರೆ ಹಿಂದೂಸ್ತಾನಿ ಅಲ್ಲ ಕರ್ನಾಟಕ ಅಲ್ಲ? ಹಿಂದೂಸ್ತಾನಿಯಲ್ಲಿ ಕೆಳಗೆ ಬರುದು ಒಂದು. ವೇ ನಾವು ಸ್ಪೀಚ್ ಕಾಂಪಿಟೇಷನ್ ಜಡ್ಜ್ಗೆ ಬಂದದ್ದ ಮ್ಯೂಸಿಕ್ನತ್ತ? ಇಲ್ಲ ಸರ್, ಚಂದ ಮಾತಾಡ್ಸ್ತಿದ್ದಾರೆ ಹಾಗೆ. ಹಾಗೆ ಎಂತ ಮಾಡುವ ಈಗ? ಚಂದ ಮಾತಾಡ್ತಾನಲ್ಲ ಸರ್, ಸೆಲೆಕ್ಟ್ ಮಾಡುವ. ಚಂದ ಮಾತಾಡೋದ್ರೆ ಸೆಲೆಕ್ಟ್ ಮಾಡೋದಾ? ಸರಿಯಾ ಇದು? ನೀವು ಹೇಳಿದಾಗೆ ಹಾ? ನೀವು ಹೇಳಿದಾಗೆ. ಯಕ್ಷಗಾನದಲ್ಲಿ ಯಾವ side ಪಾತ್ರ ಇದೆ ಮಾಡಿದಿ ನೀನು? ಯಕ್ಷಗಾನದಲ್ಲಿ ಯಾವ ಪಾತ್ರ ಮಾಡಿದಿ? ಯಕ್ಷಗಾನದಲ್ಲಿ ಬಣ್ಣದ ವೇಷ ಮಾಡಿದ್ದೇನೆ, ತೆಂಕುತಿಟ್ಟು ಕಲಿತಾ ಇರೋದು. ಬಣ್ಣದ ವೇಷ ಮತ್ತೆ ಬಾಲಗೋಪಾಲ ಮಾಡಿದ್ದೇನೆ. ಬಾಲಗೋಪಾಲ. ಮಾತುಗಾರಿಕೆ ಇತ್ತ? ಮಾತುಗಾರಿಕೆ ಬರಲಿಲ್ಲ. ಇಷ್ಟುವರೆಗೆ ಬರಲಿಲ್ವಾ? ನಾಡ್ದು ಒಂದು ಇದರಲ್ಲಿ ನಾಡಿದ್ದು ನೀನು ಮಾಡಬೇಕು, ಯಾಕಂದ್ರೆ ಯಕ್ಷಗಾನ ನಿನ್ನ ನರನಾಡಿಯಲ್ಲಿ ಪ್ರಜ್ವಲಿಸ್ತದೆ ಮಾರೆ. ಸುಧನ್ವ ಅರ್ಜುನ ಕಾಳಗ. ಅದರಲ್ಲಿ ನೀನು ಯಾರು? ಅದರಲ್ಲಿ ನಾನು ಅರ್ಜುನ. ಅರ್ಜುನ. ಬಾ ಅರ್ಜುನ. ಅರ್ಜುನನಿಗಿರುವಂತ ಹೆಸರುಗಳಾದ್ರೂ ಯಾವುದು? ಪಾರ್ಥ, ಆ, ಮತ್ತೆ ಕಿರೀಟಿ, ಗಾಂಧೀವಿ, ಆ, ಮತ್ತೆ ಧನಂಜಯ. ಅದೆಲ್ಲ ನಾನೇ ಹೇಳ್ಬೇಕಾ? ಬಾ ಬಾ ಅರ್ಜುನ ಬಾ. ಸೊ ಅಭಿವ್ಯಕ್ತ ಅಂತ ಹೇಳಿ ಬಂದಾಗ ಯಾವ ರೀತಿಯ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡ್ರಿ? ಅಂದ್ರೆ ನಂಗೆ ಗೊತ್ತಾಯ್ತು ಇದು ನಾಟಕಕ್ಕೆ ಸಂಬಂಧಪಟ್ಟದ್ದಂತಹ, ಅಂದ್ರೆ ಒಂದು ಸ್ವಲ್ಪ ಮೋಟಿವೇಶನ್ ಆ ಥರ ಎಂತಾದ್ರೂ ಸಿಗ್ತದೆ. ನನಗೆ ಪ್ರೈಸ್ ಸಿಗ್ಬೋದಂತ ನಾನೇನು ಅನ್ಕೊಂಡಿರ್ಲಿಲ್ಲ. ಅಂದರೆ ರೆಡಿ ಆಗಬೇಕು ನನಗೀಗ ಎಲ್ಲ ಯಾವುದಕ್ಕೆ ಆದರೆ ಸಹ, ಸೋಲಿಗೆ ಗೆಲುವಿಗೆ ಎರಡಕ್ಕೆ ಸಹ ಬೇಕಾಗ್ತದೆ ಅಂತ ಹೇಳಿ ರೆಡಿ ಆಗಿದ್ದೆ. ಓಕೆ, ಸೊ ಇದು ನಾಟಕ ಮಾಡಿಕೊಂಡು ನೀನು ಭಾಷಣ ಮಾಡ್ಲಿಕ್ಕೆ ಬಂದದ್ದ ಮಾರಾಯ? ಅಂದರೆ ನಾಟಕದ ಹಾಗೆ ಫೋರ್ಸ್ ಬೇಕು ಅಂತ, ನಾಟಕಕ್ಕೆ ಎಲ್ಲ ಫೋರ್ಸ್ ಇರ್ತದಲ್ಲ ಹಾಗೆ ಹಾಗೆ ಅದು ಭಾಷಣದ ದಾಟಿ ಬರ್ತದೆ ಅಂತ. ಅಂದರೆ ವಿಷಯ ಜ್ಞಾನ ಇರಬೇಕು, ವಿಷಯ ಜ್ಞಾನದಿಂದ ನಾವು ಕಲಿಬೇಕು ಆ್ಯಂಡ್ ಇಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ. ಓಕೆ, ಹಾಗೆ ನೀವು ಈ ಕಾಂಪಿಟೇಷನ್ಗೆ ಬರಬೇಕಾದ್ರೆ ಮುಂಚೆ ನಿಮಗೆ ಪ್ರಿಪರೇಷನ್ಸ್ಗೆ ತುಂಬ ಟೈಮ್ ಬೇಕಾಗ್ತದಲ್ಲ, ಯಾರೆಲ್ಲ ಹೆಲ್ಪ್ ಮಾಡಿದ್ರು? ನನಗೆ ಮೇಯ್ನಾಗಿ ನನ್ನ ಹೆಲ್ಪಿಗೆ ನಿಂತದ್ದು ನನ್ನ ಅಮ್ಮ. ಯಾವಾಗ ಸಹ ನನ್ನ ಅಮ್ಮ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಯಾವುದಕ್ಕೆ ಇದ್ದರೆ ಸಹ ನನ್ನ ಅಮ್ಮನೇ ಹೆಲ್ಪ್ ಮಾಡೋದು. ಅಪ್ಪ ಅದಕ್ಕೆ ಕರೆಕ್ಟಾಗಿ ಬೆನ್ನಿಗೆ ಕರೆಕ್ಟಾಗಿ ನಿಲ್ತಾರೆ. ಓಕೆ, ಅಂದರೆ ಅಪ್ಪ ಅಮ್ಮನ ಸಹಕಾರ ಒಳ್ಳೆ ರೀತಿಯಲ್ಲಿದೆ. ಸೊ ನಿಮಗೆ ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅಭಿವ್ಯಕ್ತದಲ್ಲಿ ಬಂದು ನೀವು ಪ್ರೆಸೆಂಟ್ ಮಾಡಿದರೆ ವಿಷಯವನ್ನು, ನಿಮಗೆ ಇಷ್ಟವಾದ ವಿಷಯವನ್ನು ಪ್ರೆಸೆಂಟ್ ಮಾಡಲಿಕ್ಕಿತ್ತು. ಸೊ ಕ್ಯಾಮ್ರಾದ ಮುಂದೆ ಭಾಷಣ ಮಾಡಬೇಕಾಗಿತ್ತು. ಸೊ ಅಲ್ಲಿನ ಒಂದು ಫೀಲಿಂಗ್ ಹೇಗಿತ್ತು? ಅಂದರೆ ನನಗೆ ಅಮ್ಮ ಒಂದನ್ನು ಹೇಳಿಕೊಟ್ಟದ್ದು, ಯಾವತ್ತೇ ಎಲ್ಲೇ ಇರಲಿ ಕ್ಯಾಮರಾ ಇದೆ ಅಂತ ಹೇಳಿ ಯೋಚನೆ ಮಾಡಬೇಡ, ಅಲ್ಲಿ ಜಡ್ಜ್ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡಬೇಡ. ಯಾವಾಗ ಒಂದು ಮಗ ಅಥವಾ ಮಗಳು ಯಾರಾದರೆ ಸಹ ಅಮ್ಮನ ಹತ್ರ ಹೇಗೆ ಫ್ರೀಡಮ್ ಆಗಿ ಮಾತಾಡ್ತಾರೆ ಹಾಗೆ ಮಾತಾಡಂತೇಳಿ ಹೇಳಿಕೊಟ್ಟಿದ್ರು. ಹಾಗಾಗಿ ನನಗೆ ಯಾವತ್ತೂ ಅಷ್ಟೇ ಕ್ಯಾಮರಾ ನೋಡಿ ಭಯ ಆಗ್ತಾ ಇರಲಿಲ್ಲ. ಇದೇ ಒಂದು ರೀಸನ್. ಬಹಳಷ್ಟು ವಿಷಯಗಳನ್ನು ಕಲ್ತ್ಕೊಂಡಿದ್ದೀರಾ. ಆ್ಯಂಡ್ ಭಾಷಣವನ್ನು ಮಾಡಬೇಕಾದ್ರೆ ಆ ಒಂದು ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು, ಇದನ್ನು ಅಳವಡಿಸ್ಕೊಳ್ಬೇಕು. ಆ್ಯಂಡ್ ಮುಂದೆ ತುಂಬ ರೌಂಡ್ಸ್ಗಳಲ್ಲಿ ಈ ಭಾಷಣ ಕಾಂಪಿಟೇಷನ್ ನಡೀಲಿಕ್ಕಿದೆ. ಪ್ರಿಪ್ರೇಷನ್ಸ್ ನೀವು ಚೆಂದ ರೀತಿಯಲ್ಲಿ ಮಾಡಿಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ರೌಂಡ್ಸಲ್ಲಿ ನಿಮ್ಮನ್ನು ಟಿ ವಿಯಲ್ಲಿ ನೋಡುವ ಬಹಳಷ್ಟು ಆಸೆ ನಮಗಿದೆ. ಸೊ ಎಲ್ಲ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡಿಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.